ಯಾರೇ ಒಬ್ರು ಈ ಒಂದು ತಂತ್ರ ಸಾಧನೆಗೆ ಬಂದಾಗ ಕಾಲಿಡ್ತಿದ್ದಾರೆ ಅಂದ್ರೆ ಎಲ್ಲರೂ ಮೊದಲನೇದಾಗಿ ನೀನು ಹನುಮಾನ್ ಚಾಲಿಸ ಯಾವ್ದಾದ್ರು ಒಂದು ಸಾಧನೆ ಮಾಡಿ ಬಾರಪ್ಪ, ಇಲ್ಲ ಅಂತಂದ್ರೆ ಬಟಕನ ಒಂದು ಸಾಧನೆ ಮಾಡಿ ಬಾರಪ್ಪ ಅಂತ ಅಂತಾರೆ. ಅಂದ್ರೆ ಅಷ್ಟು ಸಾಧಕನನ್ನ ಪ್ರೊಟೆಕ್ಟ್ ಮಾಡುವಂತಹ, ಕಾಯುವಂತಹ ಒಂದು ವಿಧಾನನ ಬೇರೆ ಎಲ್ಲಾ ದೇವಾನುದೇವತೆಗಳಿಗೆ ಕಂಪೇರ್ ಮಾಡಿದ್ರೆ ಆಂಜನೇಯ ಸ್ವಾಮಿ ಅತ್ಯಂತ ಬೇಗ ನಿಮಗೆ ಒಲಿತಾರೆ. ಏನಕ್ಕೆ ಅಂತಂದ್ರೆ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಈಗಲೂ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ? ಇವರೆಲ್ಲ ಭಕ್ತಿ ಮಾರ್ಗದ ಮೂಲಕ ಮಾತ್ರ ಅವರು ಸಿದ್ಧಿ ಮಾಡ್ಕೊಂಡಿದ್ದ ಆಂಜನೇಯ ಸ್ವಾಮಿಯನ್ನ. ಯಾರು ಕೂಡ ತಂತ್ರಶಾಸ್ತ್ರದ ಮೂಲಕ ಮಾಡ್ಕೊಂಡಿಲ್ಲ. ತಂತ್ರಶಾಸ್ತ್ರದಲ್ಲಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳುತ್ತಲ್ಲ. ತಂತ್ರಶಾಸ್ತ್ರದಲ್ಲಿ, ತಂತ್ರ ವಿಚಾರದಲ್ಲಿ ಆಂಜನೇಯ ಸ್ವಾಮಿಯನ್ನ ಪರಿಣಿತಿ ಮಾಡಿಕೊಳ್ಳುವಂತಹ ಭಾಗನೇ ಬೇರೆ ಭಾಗ ಇದೆ. ಆ ವಿದ್ಯೆ, ಆ ವಿಚಾರ ಅದು ಬೇರೆ ಭಾಗ. ಅದಕ್ಕೆ ಅಷ್ಟೇ ಒಂದು ಬ್ರಹ್ಮಚರ್ಯವನ್ನ ನಾವು ಪಾಲನೆ ಮಾಡಿ ಕಟ್ಟುನಿಟ್ಟಾದಂತಹ ದೇಹವನ್ನ ದಂಡಿಸಿ ಅಷ್ಟೇ ಒಂದು ವಿಚಾರದಲ್ಲಿ ಅನುಷ್ಠಾನ ಮಾಡಿದಾಗ ಆಂಜನೇಯ ಸ್ವಾಮಿ ಉಳಿತಾನೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಸುಲಭವಾದಂತಹ ಮಾರ್ಗ, ಜನಗಳಿಗೆ ಒಂದು ವಿಶೇಷವಾಗಿರುವಂತಹ ಮಾರ್ಗ ಆಂಜನೇಯ ಸ್ವಾಮಿ ಬಗ್ಗೆ ಹೇಳ್ತಾ ಹೋಗ್ತದೆ. ಆಂಜನೇಯ ಇದ್ದಾಗ ಭಯ ಇರೋದಿಲ್ಲ. ಮೃತ್ಯು ಭಯ, ಚೋರ ಭಯ, ಮರಣ ಭಯ, ರೋಗ ಭಯ, ಈ ಹಿತಶತ್ರುಗಳ ಭಯ, ಸ್ವಜಾತಿ ಶತ್ರುಗಳು, ದಾಯಾದಿ ಶತ್ರುಗಳು ಅಂತ ಹೇಳ್ತೀವಿ, ಯಾವುದು ಕೂಡ ಇರೋದಿಲ್ಲ. ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವಂತವ್ರಿಗೆ ಭಯ ಯಾವತ್ತೂ ಕೂಡ ನಿರ್ಭಯವಾಗಿರ್ತಾನೆ, ಧೈರ್ಯವಂತ ಆಗಿರ್ತಾನೆ. ಅವನಿಗೆ ಎಂತಹ ಕಾರ್ಯ ಸಾಧನೆ ಮಾಡುವಂಥದ್ದು ಕೂಡ ಅವನಿಗೆ ಸಿದ್ಧ ಆಗ್ತದೆ.